ವೆಲ್ಕಮ್ ಬ್ಯಾಕ್. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಶತಾಯಗತಾಯ ಹಾಸನವನ್ನ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ರೇವಣ್ಣ ಮತ್ತು ಭವಾನಿ ರೇವಣ್ಣ ತನ್ನ ಪುತ್ರನ ಜೊತೆ ಇವತ್ತು ಆ ಭಾಗದ ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಎಡತಾಗ್ತಾ ಇದ್ದಾರೆ. ರೇವಣ್ಣ, ಭವಾನಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇವತ್ತು ಕಾಂಗ್ರೆಸ್ನ ನಾಯಕರಾದ CS ಪುಟ್ಟೇಗೌಡ ಅವರ ಮನೆಗೆ ಭೇಟಿ ಕೊಟ್ಟು ತಮ್ಮನ್ನೇ ಬೆಂಬಲಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಜೊತೆಗೆ ಮತ್ತೋರ್ವ ಕಾಂಗ್ರೆಸ್ ನಾಯಕ ಗಂಡ್ಸಿ ಶಿವರಾಮ್ ಅವರ ಮನೆಗೂ ಕೂಡ ಭೇಟಿ ಕೊಟ್ಟು ಅವರನ್ನು ಕೂಡ ಸಹಾಯವನ್ನು ಕೇಳಿದ್ದಾರೆ. ಅಂದರೆ ಚುನಾವಣೆಯಲ್ಲಿ ಈ ಬಾರಿ ನನ್ನ ಗೆಲುವಿಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅನ್ನೋ ರೀತಿಯಲ್ಲಿ ಈ ಬಗ್ಗೆ ರೇವಣ್ಣ ಅವರು ಮಾತನಾಡ್ತಾ ಇದ್ದಾರೆ, ಕೇಳೋಣ ಬನ್ನಿ. ಈ ಬೆಳಗ್ಗೆ ಇದ್ರೆ ದೇವಗೌಡರು ಭಜನೆ ಮಾಡ್ತಾರೆ. ಆ ದೇವಸ್ಥಾನನೂ ಕಟ್ಟಲಿಲ್ಲ, 5 ವರ್ಷ ಇತ್ತು. ಇಂಥ ಅವಕಾಶ ಇದ್ದುವೆ ಆ ರಾಮನ್ನು ಒಂದು ಕಡೆ ಪಾಪ ಆ ದೇವ್ರನ್ನ ನೆನ್ಕೋಬೇಕು ನಾವು. ರಾಮನ ಅನುಗ್ರಹ ಇಲ್ದವ್ರು ಯಾರೇನು ಮಾಡೋಕ್ಕಾಗಲ್ಲ. ರಾಮನ ಅನುಗ್ರಹದಿಂದ ಅಧಿಕಾರಕ್ಕೆ ಬಂದ್ರು. ಈ ರಾಮನ್ನೇ ಮರ್ತು ಬಿಟ್ರಲ್ಲ. ಲಾಸ್ಟ್ 2 ಎಲೆಕ್ಷನ್ ಅಲ್ಲಿ ಶ್ರೀರಾಮನ್ನ ಇಟ್ಟಿಗೆ ಇದು ಇಶ್ಯೂ ಆಗಿತ್ತು. ಇವಾಗ ಸೈನಿಕರದು ಮತ್ತೊಂದು ಇಶ್ಯೂ ಆಗಿ ರಾಷ್ಟ್ರ ಪ್ರೇಮ ಅಲ್ಲ ರೇ. ದೇವೇಗೌಡರು 10 ತಿಂಗಳು ಯಾವ ಸೈನಿಕರನ್ನು ಸಾವುಗೀಡು ಮಾಡಲಿಲ್ಲ. 10 ತಿಂಗಳು ಪ್ರಧಾನಮಂತ್ರಿಯಾಗಿ ಆಡಳಿತ ನಡೆಸಿ ಕಾಶ್ಮೀರದಲ್ಲಾಗಲಿ ಎಲ್ಲಿ ಆಗಲಿ ಅಂಥ ಒಂದು ಸನ್ನಿವೇಶ ತಗೊಂಡಿಲ್ಲ. ಇವರು 4.25 ವರ್ಷ ವರೆಗೆ ಏನು ಇಲ್ದಲೆ ಈಗ ಚುನಾವಣೆಯಲ್ಲಿ ನಾವು ಎಲ್ಲಿ ಸೋಲ್ತೀವಿ ಅನ್ನೋ ಭಾವನೆಯಿಂದ ಅದಕ್ಕೆ ಬೇರೆ ರೂಪ ಕಲ್ಪಿಸ್ಬೇಕು ಅಂತ ಹೊರಟಿದ್ದಾರೆ ಅಂತ ಭಾವನೆ ಇದೆ ಜನದಲ್ಲಿ. ನಂದಲ್ಲ. ಏನು ನೀವು ರ್ಯಾಲಿ ಮಾಡಬೇಕು ಅಂದರೆ ಮಾಡೋಣ. ನಾವು ರ್ಯಾಲಿ ಮಾಡೋಕ್ಕೇನಪ್ಪ ಏನು ರಾಹುಲ್ ಗಾಂಧಿಯವರು ಬರ್ತೀವಿ ಅಂದರೆ ಸಂತೋಷ. ಯಾರ್ಯಾರು ರಾಷ್ಟ್ರೀಯ ಮುಖಂಡರು ನಾವೆಲ್ಲ ಒಟ್ಟಾಗಿ ಎಲ್ಲೆಲ್ಲಿ ತೀರ್ಮಾನ ಮಾಡ್ತಾರೆ ಅದು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾರೆ. ಇಲ್ಲಿ ನಮಗೆ ರಾಹುಲ್ ಗಾಂಧಿ ಶಿವರಾಮ್ ನಾವೇ ಸಾಕಿಲ್ಲ. ಏನು ನೋಡ್ರಿ, ಒಂದು ನಿಮಿಷ ರಾಜಕಾರಣದಲ್ಲಿ ನಾವು ಆ ಥರ ಇಲ್ಲ. ಒಂದು ನಮಗೇನು, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಜಿಲ್ಲೆ ನನಗೆ ರಾಜಕಾರಣ ದ್ವೇಷ ರಾಜಕಾರಣ ಬೇಕಿಲ್ಲ. ನನಗೆ ಬೇಕಾಗಿರೋದು ಒಂದು ದೇವ್ರ ಅವಕಾಶ ಕೊಟ್ಟಾಗ ಈ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು. ಏನು ನಮ್ಮ ಜಿಲ್ಲೆಯಲ್ಲಿ ಕೆಲವು ಈಗ ಇಂಜಿನಿಯರಿಂಗ್ ಕಾಲೇಜ್ ಯಾರ ಮಕ್ಕಳು ಓದ್ತವೆ? ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜು ಪ್ರಾಕ್ಟಿಕಲ್ಗೆ ಹೋಗ್ತವೆ. ಇಲ್ಲಿ MCI ನಾರ್ಮ್ಸ್ ಪ್ರಕಾರ 2021 ಹಾಸನ ಮೆಡಿಕಲ್ ಕಾಲೇಜ್ಗೆ ಮೂಲಭೂತ ಸೌಕರ್ಯ ಒದಗಿಸ್ತು ಹೋದರೆ ಬಾಗಿಲು ಮುಚ್ಚಿವೆ ಅಂತ ಬರೆದವರು. ಯಾವ PG ಸೀಟ್ ಆಗಿವೆ? ಮೆರಿಟ್ ಸೀಟೇ ಬರುತ್ತಾನೆ. ಇದೆಲ್ಲ ನಾವೇನಾಗುತ್ತೆ, ನಾಳೆ ಡೆಲ್ಲಿಗೆ ಹೋದೋ, ಮೊನ್ನೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾನ ನೋಡಿದು, ಅವ್ರನ್ನೂ ಇನ್ವೈಟ್ ಮಾಡಿದ್ದೀವಿ. ನಮ್ಮ ರಾಜ್ಯದ 3 ಜನ ಜಡ್ಜಸ್ ಇದ್ದರು, ಅವ್ರನ್ನೂ ನಮ್ಮ ಅವ್ರನ್ನೂ ಭೇಟಿ ಮಾಡಿ, ಚೀಫ್ ಜಸ್ಟಿಸು ಭೇಟಿ ಮಾಡಿ, ಒಳ್ಳೆ ಕೋರ್ಟು. ಇಡೀ ಇದರಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಇಂಡಿಯಾ ದೇಶದಲ್ಲಿ ಇಂಥ ಕೋರ್ಟ್ ಬಿಲ್ಡಿಂಗ್ ಇಲ್ಲ. ಅಲ್ಲಿ ಚುನಾವಣೆಯಲ್ಲಿ ನಾವು ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನು ಕೊಡ್ತಕ್ಕಂಥದ್ದಕ್ಕೆ ನಮ್ಮ ಕಾರ್ಯಕರ್ತರನ್ನ ಎಲ್ಲರನ್ನೂ ಸೇರಿಸ್ಕೊಂಡು ಚರ್ಚೆ ಮಾಡಿ, ನಾಳೆ ಸಿದ್ದರಾಮಯ್ಯನವ್ರ ಜೊತೆನೂ ಕೂತು ಚರ್ಚೆ ಮಾಡಿ, ನಂತರ ನಮ್ಮ ನಿಲುವನ್ನು ಹೈಕಮಾಂಡ್ ನಿಲುವಿಗೆ ತಕ್ಕಂತೆ ಮತ್ತು ನಮ್ಮ ವರಿಷ್ಠರ ನಿಲುವಿಗೆ ತಕ್ಕಂತೆ ನಡ್ಕೊಳ್ತೀವಿ. ಇಲ್ಲ ಬೆಂಬಲ ಅಂತ ಹೇಳಲಿಲ್ಲ, ಅವರು ಭೇಟಿ ಅಂತ ಹೇಳಿದರು. ಸೌಜನ್ಯದ ಭೇಟಿ ಅದು. ಆದರೆ ಏನು ಬೆಂಬಲ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವಿಸೋದಿಲ್ಲ. ಯಾಕೆಂದರೆ ಮೈತ್ರಿ ಬೆಂಬಲಿತ ಅಭ್ಯರ್ಥಿ ಅಂತ ಪ್ರಶ್ನೆ ಏನಿಲ್ಲ. ಆದರೆ ಸೌಹಾರ್ದಯುತವಾದಂಥ ಭೇಟಿ ಇದೆಯಲ್ಲ, ಅದು ಭಾಳ ಮುಖ್ಯ. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಅರವಿಂದ್ ಸೇತುರಾವ್. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್.